ಕೋಲಾರದಲ್ಲಿ ಏನಾಗ್ತಾ ಇದೆ? ಕೋಲಾರ ಟಿಕೆಟ್ ಅನ್ನ ಕೊನೆಯಾಗಂತೂ ಇಂತೂ ಘೋಷಣೆ ಮಾಡಿತು ಕಾಂಗ್ರೆಸ್. ಹಾಗಂತ ಟಿಕೆಟ್ ಘೋಷಣೆ ಬಳಿಕ ಎಲ್ಲವೂ ಸರಿ ಹೋಯ್ತಾ? ಇಲ್ಲ, ಅಸಮಾಧಾನ ಮುಂದುವರೆದಿದೆ. ಸಿಎಂ ಡಿಸಿಎಂ ವಿರುದ್ಧ ಸಚಿವ ಮುನಿಯಪ್ಪ ಈಗಲೂ ಬೇಸರಗೊಂಡಿದ್ದಾರೆ. ಕೋಲಾರ ಟಿಕೆಟ್ ಗೊಂದಲಕ್ಕೆ ಸಿಎಂ ಡಿಸಿಎಂ ಕಾರಣನ? ಸಮನ್ವಯ ಸಮಿತಿ ರಚಿಸಿದ್ರೆ ಟಿಕೆಟ್ ಗೊಂದಲ ಆಗ್ತಿರ್ಲಿಲ್ಲ. ಅಭ್ಯರ್ಥಿ ಆಯ್ಕೆ ಮುನ್ನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಪಕ್ಷ ಸರ್ಕಾರದ ಹಿತ ದೃಷ್ಟಿಯಿಂದ ಸಮನ್ವಯ ಸಮಿತಿ ಅಗತ್ಯ ಇದೆ ಅಂತಿದ್ದಾರೆ ಮುನಿಯಪ್ಪ. ಇದು ಕೇವಲ ಅಭ್ಯರ್ಥಿಗಳ ಆಯ್ಕೆ ಮಾತ್ರ ಸೀಮಿತ ಅಲ್ಲ, ಪ್ರಮುಖ ನಿರ್ಣಯ ತೆಗೆದುಕೊಳ್ಳುವಾಗ ಹಿರಿಯರ ಅಭಿಪ್ರಾಯ ಮುಖ್ಯ ಆಗತ್ತೆ ಅಂತ ಕೋರ್ ಕಮಿಟಿ ರಚನೆಗೆ ಹಿರಿಯ ನಾಯಕ ಮುನಿಯಪ್ಪ ಒತ್ತಾಯಿಸ್ತಾ ಇದ್ದಾರೆ. ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತನ್ನುವುದು ಅವರ ಸಿಟ್ಟಿಗೆ ಕಾರಣ ಆಗಿದೆ. ಈಗ ಎಲ್ಲಿ ಬದಲಾವಣೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ, ಆವಾಗ ಬಲಗೈನವ್ರಿಗೆ ಇಲ್ಲಿ ಅವಕಾಶ ಬಹಳಷ್ಟು ವರ್ಷದಿಂದ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ಇದಕ್ಕೆ ಒಂದು ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದೆ. ಸಾಂಪ್ರದಾಯಿಕವಾಗಿ ಎರಡು ಕೊಡೋದು, ಒಂದು ಬೇರೆ ವಿಲಂಬನೆ ಕೊಡೋದು ಇದೆ. ಅದು ಇಲ್ಲೇ ಕೊಡಬೇಕಂತೇನಿಲ್ಲ. ಇಲ್ಲಿ ಬಲಗೈಯವ್ರು ಕೊಟ್ಟರೆ ಇನ್ನೊಂದು ಕಡೆ ಎಡಗೈಯವ್ರು ಕೊಡ್ಬೋದಾಗಿತ್ತು. ಇಲ್ಲೇ ಎಡಗೈಯವ್ರು ಕೊಡಬೇಕಂತೇನು ಕಾನೂನೇನಿಲ್ಲ. ಅದು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಅದು ಯಾರು ಮಾಡಬೇಕು? ಸ್ಟೇಟ್ ಲೀಡರ್ಸ್ ಮಾಡಬೇಕು ಅಥವಾ ಜಿಲ್ಲಾ ಲೀಡರ್ಗಳನ್ನ ಕುಂತ್ಕೊಂಡು ಇದನ್ನು ಮಾಡಬೇಕಾಗಿ. ಇದಕ್ಕೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ ಹೈಕಮಾಂಡ್ ಹೇಳಿ ಒಂದು ಕೋರ್ ಕಮಿಟಿ ಇದ್ದರೆ ಆ ರೀತಿ ಬಂದಂಥ ಕಾಲದಲ್ಲಿ ಇಲ್ಲಿ ಬದಲಾವಣೆ ಮಾಡಿ ಇಲ್ಲಿ ಬಲಗೈಯವ್ರಿಗೆ ಬಹಳಷ್ಟು ಸಾರಿ ಎಡಗೈನವ್ರು ಕೊಟ್ಟಿದ್ರು, ಇಲ್ಲಿ ಬಲಗೈಯವ್ರಿಗೆ ಕೊಡಿ. ಎಲ್ಲಿ ಬಲಗೈಯವ್ರಿಗೆ ಜಾಸ್ತಿ ಕೊಟ್ಟಿದ್ರು ಅಲ್ಲಿ ಎಡಗೈಯವ್ರಿಗೆ ಕೊಡಿ. ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡಿಕೊಂಡು ಅವರು ಇವ್ರನ್ನ ಮಿಕ್ಸಪ್ ಮಾಡ್ಕೊಂಡು ಹೋಗಿ ಇದರ ವಾದ ವಿವಾದಗಳು ಬಹಳ ದೂರಕ್ಕೆ ಹೋಗಿವೆ. ಆದ್ದರಿಂದ ಇವೆಲ್ಲನೂ ಈಗ ಮಾತಾಡೋಕ್ಕೆ ಸಮಯ ಇಲ್ಲ. ಸಮಯ ಈಗ ಚುನಾವಣೆ. ನಿಮ್ಮ ಪರವಾಗಿತ್ತು ಹೈಕಮಾಂಡ್, ರಾಜ್ಯ ನಾಯಕರು ನಿಮ್ಮ ಪರವಾಗಿರ್ಲಿಲ್ಲ ಅಂತ ಅಲ್ಲ, ಪಾಪ ಅವರು ತಯಾರಿ ಅವರು ಪ್ರಯತ್ನ ಮಾಡಿದರು, ಪ್ರಯತ್ನದಲ್ಲಿ ವಿಫಲವಾದ ಮಾಡಬಹುದಾಗಿತ್ತು. ದೊಡ್ಡವರು ಮನಸ್ಸು ಮಾಡಿದ್ರೆ ಬಗೆಹರುತ್ತೆ ಅಂತ ಹೇಳಿದ್ರಿ. ಅಲ್ಲಲ್ಲ, ಅವರು ಮನಸ್ಸು ಮಾಡಿದರೂ ಕೂಡ ಬಗೆಹರಿದಿಲ್ಲ. ನಾನು ಯಾರನ್ನ ಎಸ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣ ಎರಡೂ ಬಣಕ್ಕೂ ಸಲ್ಲುವಂತಹ ಅಭ್ಯರ್ಥಿ KV ಗೌತಮ್ ಅವರನ್ನ ಈಗಾಗಲೇ ಹೈಕಮಾಂಡ್ ಸೆಲೆಕ್ಟ್ ಮಾಡಿದೆ, ಆಯ್ಕೆ ಆಗಿದೆ. ಆದರೂ ಕೂಡ ಮುನಿಯಪ್ಪನವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳುತ್ತಲೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡೋಣ ಇನ್ನು ಎಲೆಕ್ಷನ್ ಅಲ್ಲಿ ಯಾವ ರೀತಿಯ ಕೆಲಸಗಳು ಆಗತ್ತೆ, ಪಾರ್ಟಿ ಗೆಲ್ಲತ್ತಾ ಅಥವಾ ಒಳ ಏಟೇನಾದ್ರೂ ಬೀಳುತ್ತಾ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.